ಒಮ್ಮೆ ಕಾಲದಲ್ಲಿ ಒಂದು ದೊಡ್ಡ ರಾಜ್ಯವಿತ್ತು. ಆ ರಾಜ್ಯದಲ್ಲಿ ಧರ್ಮನಿಷ್ಠ ಹಾಗೂ ಬುದ್ಧಿವಂತ ರಾಜನೊಬ್ಬನು ಆಳುತ್ತಿದ್ದನು. ಅವನು ಯಾವ ನಿರ್ಧಾರವನ್ನೂ ತಾಳ್ಮೆಯಿಂದ ಮತ್ತು ಮಂತ್ರಿಯ ಸಲಹೆ ಪಡೆದು ಮಾತ್ರ ತೆಗೆದುಕೊಳ್ಳುತ್ತಿದ್ದ. ಅವನ ಮಂತ್ರಿಯು ತುಂಬಾ ಜಾಣ ಮತ್ತು ಬುದ್ಧಿವಂತ. ಮಂತ್ರಿಯು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿದ್ದ: ಎಲ್ಲವೂ ಒಳ್ಳೆಯದಕ್ಕಾಗಿ ಆಗುತ್ತದೆ. ಒಂದು ದಿನ ರಾಜನು ಬೇಟೆಗೆ ಹೋಗಿದ್ದ. ಅವನು ಕತ್ತಿಯಿಂದ ಏನೋ ಕತ್ತರಿಸುತ್ತಿದ್ದಾಗ ಅವನ ಬೆರಳು ಕತ್ತರಾಯಿತು. ರಾಜನು ತುಂಬಾ ನೋವಿನಿಂದ ಆರ್ತನಾದನು. ಮಂತ್ರಿ ಹೇಳಿದ: ರಾಜನಂತೆ ದಯವಿಟ್ಟು ದುಃಖಿಸಬೇಡಿ. ಎಲ್ಲವೂ ಒಳ್ಳೆಯದಕ್ಕಾಗಿ ಆಗುತ್ತದೆ. ಇದನ್ನು ಕೇಳಿದ ರಾಜನು ಕೋಪಗೊಂಡನು. ನನಗೆ ಬೆರಳು ಕಟಿದು ರಕ್ತಸ್ರಾವವಾಗುತ್ತಿದೆ. ಇವನು ಎಲ್ಲವೂ ಒಳ್ಳೆಯದಕ್ಕೆ ಅಂದಿದ್ದಾನೆ. ಕೋಪದಿಂದ ರಾಜನು ಆ ಮಂತ್ರಿಯನ್ನು ಕಾರಾಗೃಹಕ್ಕೆ ಹಾಕಿಸಿದನು. 1 ತಿಂಗಳ ನಂತರ ರಾಜನು ಮತ್ತೆ ಬೇಟೆಗೆ ಹೋಗಿ ಕಾಡಿನಲ್ಲಿ ಕಾಣೆಯಾಗಿದ್ದ. ಅಲ್ಲಿ ಕ್ರೂರ ಜನಾಂಗದ ಜನರು ರಾಜನನ್ನು ಹಿಡಿದು ತಮ್ಮ ದೇವತೆಗೆ ಬಲಿ ನೀಡಲು ತಯಾರಿ ನಡೆಸಿದರು. ಆದರೆ ಅವರು, ರಾಜನ ಬೆರಳಿಲ್ಲದ ಕೈ ನೋಡಿ, ಇವನು ಪರಿಪೂರ್ಣ ಶರೀರವಿಲ್ಲ, ಈತನನ್ನು ಬಲಿ ನೀಡಲಾಗದು ಎಂದು ಬಿಡಿದರು. ರಾಜನು ಜೀವದಿಂದ ಪಾರಾದನು. ಅವನು ತಕ್ಷಣ ಅರಮನೆಗೆ ಹಿಂದಿರುಗಿ ಮಂತ್ರಿಯನ್ನು ಬಿಡುಗಡೆ ಮಾಡಿಸಿದ. ನೀನು ಹೇಳಿದಂತೆ ನನಗೆ ಬೆರಳು ಕಟ್ಟಿದು ಹೋದದ್ದು ನನ್ನ ಜೀವ ಉಳಿಸಿತು. ನೀನು ಸತ್ಯವೇ ಹೇಳಿದ್ದಿ. ಅವನ ಮಂತ್ರಿಯು ನಗುತ್ತಾ ಹೇಳಿದ: ಹೌದು ರಾಜ, ನಾನು ಜೈಲಿನಲ್ಲಿ ಇದ್ದದ್ದು ಕೂಡ ಒಳ್ಳೆಯದಕ್ಕೇ ಆಗಿತ್ತು. ಇಲ್ಲದಿದ್ದರೆ ನಾನು ನಿನ್ನ ಜೊತೆ ಬೇಟೆಗೆ ಬಂದು ನನ್ನ ಬಲಿ ನೀಡಲಾಗುತ್ತಿತ್ತು.